ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಏನು ಹಂಗೆ ಗುರಾಯಿಸ್ತಾ ಇದೆಯಾ? ಓ, ತುಂಬ ಹ್ಯಾಂಡ್ಸಮಾಗಿ ಕಾಣ್ತಾ ಇದ್ದೀನಿ ಅಂತ. ಥೂ, ನಂಗೆ ನಾಚಿಕೆ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ನಾನೇ ನಿನ್ನ ಗುರಾಯಿಸ್ತಾ ಇಲ್ಲ. ಹೌದು, ಬೆಳಗ್ಗೆ ಎದ್ದು ನೋಡೋಗ ನನ್ನ ಓಲೆ ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ಮಲಗಿದ್ದಾಗ ಸ್ಲಿಪ್ ಆಗಿಬಿಟ್ಟಿದೆ. ನೀನೇನಾದರೂ ನೋಡ್ದ? ಮಲಗಿರೋಗಿದೆಲ್ಲ ಆಗೋದು ಕಾಮನ್ ಅಲ್ವಾ? ನಾಳೆಗೆ ನಾನು ಚಡ್ಡಿ ಉಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಅಂಥದ್ರಲ್ಲಿ ನಿನ್ನ ಜುಮ್ಕಿ ಎಲ್ಲ ನೋಡೋಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲಮ್ಮ. ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ನಿಜವಾಗ್ಲೂ ನೀನು ನೋಡಿಲ್ವಾ? ನಾನೇನಕ್ಕೆ ಸುಳ್ಳು ಹೇಳಿ? ಅದ್ರ ಬಗ್ಗೆ ನಂಗೆ ಐಡಿಯಾನೂ ಇಲ್ಲ, ನಾನು ನೋಡೂ ಇಲ್ಲ. ನಿಂದೊಳ್ಳೆ ಸವಾಸ ಆಯ್ತಲ್ಲೇ. ಇಲ್ಲಿಗೆ ಬಂದಿರೋದು ಬೇರೆ ಟಾಸ್ಕಿಗೆ, ಮೊದಲು ಅದು ನೋಡೋಣ. ನಮ್ಮ ಅಣ್ಣ ಅದಕ್ಕೆ ಮದುವೆ ಈ ಸಮುದ್ರದ ಅಲೆಗಳ ಥರ ಆಗ್ಬಿಟ್ಟಿದೆ. ಮೊದಲು ಅದನ್ನು ಸರಿ ಮಾಡೋಣ, ಅದ್ರ ಮೇಲೆ ಇರಲಿ ಫೋಕಸ್. ಕಲ್ಯಾಣಿ, ನಾನು ಬೀಚ್ ಕಡೆ ವಾಕಿಂಗ್ ಹೋಗಿ ಬರ್ತೀನಿ. ನೀ ಆರಾಮಾಗಿ ರೆಸ್ಟ್ ಮಾಡು. ನಿಂಗೇನ ಬರ್ಬೇಕು ಅನ್ಸಿದ್ರೆ ಇಲ್ಲೇ ಇರ್ತೀನಿ, ಸರಿನಾ? ನಾನೆಲ್ಲೂ ಬರಲ್ಲ, ನಾನು ಮಲ್ಕೋಬೇಕು. ನೀವು ಹೋಗಿ ಬನ್ನಿ. ಹಾ ಸರಿ, ಆರಾಮಾಗಿ ರೆಸ್ಟ್ ಮಾಡು. ಇವರಿಬ್ರು ಒಂದೇ ರೂಮಲ್ಲಿ ಇರೋದೇ ಇಷ್ಟೊಂದು ತಾಪತ್ರೆ ಆಗಿದೆ. ಇನ್ನು ಇವರಿಬ್ರನ್ನ ಕರ್ಕೊಂಬಂದು ಒಟ್ಟಿಗೆ ಒಂದೇ ಜಾಗದಲ್ಲಿ, ಯಪ್ಪಾ, ಇಟ್ಸ್ ಇಂಪಾಸಿಬಲ್. ಏಯ್, ನಿನಗೇನೋ ಐಡಿಯಾ ಹೊಡೆದಿದೆ ಕಣೆ. ಈ ಕುಳು ಬುದ್ಧಿಗೆ ಏನೋ ಸಖತ್ತಾಗಿರೋ ಐಡಿಯಾ ಹೊಡೆದಿದೆ. ಏನು 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 ಹೇಳಿ ಹೇಳಿ ಹೇಳ. ಏನಂತ್ಯ? ಏನೋ ಮಾಡೋಕ್ಕೆ ಸ್ಕೆಚ್ ಹಾಕಿದೆ ಕಡೆ.